ಟೆಕ್ನಾಲಜಿ ಮುಂದೆ ಬರ್ತಾ ಇದ್ದೀವಿ. ಸೊ ಇದ್ರಲ್ಲಿ ಮುಂದೆ ಬರ್ಬೇಕನ್ನೋದೇ ವಿಚಾರ ಅಷ್ಟೇ. ಸಿನಿಮಾ ನೋಡಿದಾಗ ಅದೆಷ್ಟೋ ಜನ ಗೊತ್ತಿಲ್ಲ, ಆಡಿಯನ್ಸ್ ಗೊತ್ತಿಲ್ಲ, ನಮಗೆ ಗೊತ್ತಿರುತ್ತೆ. ನಿಮ್ಮ ಮನೇಲೆ ಸಿನಿಮಾ ಶೂಟ್ ಮಾಡಿರೋಂಥದ್ದು, ನಿಮ್ಮ ಫಾರ್ಮ್ ಹೌಸಲ್ಲೇ ಶೂಟ್ ಮಾಡಿದ್ದೀರಾ, ಬಜೆಟ್ ಫುಲ್ಲು ಕಂಟ್ರೋಲ್ ಮಾಡಿದ್ದೀರಾ ಆ ಸಿನಿಮಾದಲ್ಲಿ. ಯಾಕಮ್ಮ ಹಿಮಾಲಯದಲ್ಲಿ ಮಾಡಿದೀವಿ, ಗ್ರಾಫಿಕ್ಸ್ ಮಾಡಿದೀವಿ. ಎಲ್ಲಿ ಸೇವ್ ಮಾಡಬೇಕು ಅದನ್ನ ಸೇವ್ ಮಾಡಿದ್ದೀರಾ. ನಾನು ಯಾವಾಗಲೂ ಸೇವ್ ಮಾಡ್ತಾನೆ ಇರ್ತೀನಿ ಇವ್ರಿಗೆ. ನಾನು ನೋಡಿ ಅವರೇ ರೀ ಸಾಕ್ರಿ ಅಂದ್ರೆ ನೋ ಸರ್ ಆಕ್ಚುಲಿ ಸರ್ ವಿ ಆರ್ ಡೂಯಿಂಗ್ ಆಕ್ಚುಲಿ ನೋ. ಇದು ಸೆಟ್ ನಾನು ನೋಡಿದ್ದೀನಿ ನೀವು ಹಾಕಿರೋದು ಸೆಟ್ ಬಿಡಿ, ಸೆಟ್ಟು ಆ ಲೆವೆಲ್ಗೆ ಶಿವಕುಮಾರ್ ಅವ್ರು ಹಾಕಿದ್ದಾರೆ, ಅವ್ರು ಮ್ಯೂಸಿಕ್ ಆ ಥರ ಮಾಡಿದ್ದಾರೆ. ಅದ್ರ ನೆಕ್ಸ್ಟ್ ಕರಾಮತ್ ಇವ್ರದ್ದು ನೋಡಿ ಪಿಕ್ಚರ್ ಅಲ್ಲಿ. ಅದೇ ಟೆಕ್ನಾಲಜಿ ನಿಮ್ಗೆ ಜಾಸ್ತಿ ಖರ್ಚು ಮಾಡ್ತಿದ್ಯಾ? ಖಂಡಿತ ಟೆಕ್ನಾಲಜಿ ಅವ್ರು ಹೇಳ್ಬೇಕು. ಐ ಥಿಂಕ್ ಟೆಕ್ನಾಲಜಿ ಇಸ್ ಸಮಥಿಂಗ್ ದಟ್ ಇಸ್ ಅ ಟೂಲ್. ಅಂದರೆ ಇವಾಗ ಗೋಯಿಂಗ್ ಬ್ಯಾಕ್ ಟು ವಾಟ್ ಮ್ಯಾಮ್ ಆಲ್ಸೋ ಆಸ್ಡ್ ದ ಕ್ವೆಶ್ಚನ್, ಆರ್ಟ್ಗೆ ಟೆಕ್ನಾಲಜಿ ಬೇಕಾ, ಟೆಕ್ನಾಲಜಿಗೆ ಆರ್ಟ್ ಬೇಕಾ ಅನ್ನೋ ಕ್ವೆಶನ್ ಬರೋವಾಗ ಪ್ರಥಮ ಮೇಯ್ನು ಆರ್ಟೇ. ಟೆಕ್ನಾಲಜಿ ಬಂದ್ಬಿಟ್ಟು ಒಂದು ಟೂಲ್ ಅಷ್ಟೇ. ಇವಾಗ ಒಂದು ಪೇಂಟಿಂಗ್ನ ನೀವು ಪೇಂಟ್ ಬ್ರಷಲ್ಲೂ ಮಾಡ್ಬೋದು, ಇವತ್ತಿನ ದಿನ ಅದನ್ನೇ ಫೋಟೋಶಾಪಿಗೆ ತೊಗೊಂಡು ಒಂದು ಕ್ಯಾನ್ವಸಲ್ಲೂ ವ್ಯಾಕ್ಯೂಮ್ ಟ್ಯಾಬ್ಲೆಟ್ ಇಟ್ಕೊಂಡು ಮಾಡ್ಬೋದು. ಸೊ ಇದು ಎರಡೇ ವ್ಯತ್ಯಾಸ. ಬಟ್ ಪೇಂಟಿಂಗ್ ವೆದರ್ ಇಟ್ ಇಸ್ ಡಿಜಿಟಲ್ ಆರ್ ಆಫ್ಲೈನ್. ಸೊ ಆ ಥರ ಆರ್ಟ್ ಇಸ್ ನೆವರ್ ಎಂಡಿಂಗ್. So like that is what is OP sir's vision and Shivkumar sir's art. Sir, technology, so much of technology we spoken here. The whole thing, you have not, the emotions of what Upendra wants to tell you this film is not lost to technology. No. So Upendra sir's vision is very complex. Like all his body of work, like Upi sir's body of work, right from his first film Tallenan Maga till today, it's a very complex story that he tells for the common audience. It has a lot of inner meanings. Like say one small comedy in Tallenan Maga agli athwa a cinema dallu one complex love scene agli adralli halvar messages kalide. So the more you see it, the more you like it. So that's sir's vision. So to emote that out with technology is a boon, but it's not a hindrance. So that's what I say. Okay sir. Clearly. ಸರ್ ಇದು ನಿಮ್ದೊಂದು ಪ್ಲಾನ್ ಇತ್ತು, ಅಂದ್ರೆ ಟ್ರೈಲರ್ ರಿಲೀಸ್ ಮಾಡಿದ್ರೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ. ಈ ಪ್ಲಾನ್ ಬೇರೆ ಒಂದು ಚಿತ್ರತಂಡಕ್ಕೆ ತುಂಬಾ ಪ್ಲಸ್ ಆಯ್ತು. ಈಗ ನಿಮ್ಮ ಪ್ಲಾನ್ ಏನು? ನಮ್ಮ ಪ್ಲಾನ್ ಬೇರೆಯವರಿಗೆ ಪ್ಲಸ್ ಆಯ್ತಾ? ನಾನು ಎಷ್ಟು ಮಾತಾಡಿದೆ ಇವ್ರ ಹತ್ರ ಎಲ್ಲ ಕೂತ್ಕೊಂಡು ವಿಡಿಯೋ ಎಲ್ಲ ಮಾಡಿಸಿದೆ, ಒಪ್ಲಿಲ್ಲ ಇವರು. ಈಗ ನಿಮ್ಮ ಪ್ಲಾನ್ ಏನು ಅಂತ? ಈಗೇನು ಬಿಟ್ಬಿಟ್ಟಿದೀವಲ್ಲ ನಾವು, ಟೀಸರ್ ಬಿಟ್ಬಿಟ್ಟಿದೀವಿ. ನೀವು ಟ್ರೈಲರ್ ಬಿಡ್ಬೇಕು ಇವಾಗ. ಟ್ರೈಲರ್ ಬಿಡ್ತಾ ಇದ್ದೀರಾ? ಹಾ ಟ್ರೈಲರ್ ಬಿಡ್ತೀವಿ. ಓಕೆ ಸರ್. ಇಲ್ಲಿ ಸರ್ 25 ವರ್ಷದ ಹಿಂದೆ ಬರೆದಂಥ ಒಂದು ಹಾಡನ್ನು ನಾವು ಈಗ ಡಿಕೋಡ್ ಮಾಡ್ತಾ ಇದ್ದೀವಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಅದಾದ್ಮೇಲೆ ಏನು ಬರುತ್ತೆ ಅನ್ನೋದು. ಸೊ ಈ ಟೈಟಲ್ ಡಿಕೋಡ್ ಮಾಡಕ್ಕೆ ಇನ್ನು ಎಷ್ಟು ವರ್ಷ ಬೇಕು ನಮ್ಗೆ, ಅಥವಾ ಈಗ ನೀವೇ ಹೇಳಿಬಿಡ್ತೀರಾ ಅಂತ ಹೇಳಿ? ನೀವು ಪಿಕ್ಚರ್ ನೋಡ್ತೀರಿ, ನೀವು ಡಿಕೋಡ್ ಮಾಡ್ಬಿಡ್ತೀರಾ? ಖಂಡಿತ ಮಾಡ್ತೀರಾ ಸರ್. ಬರ್ತಡೆಗೆ ಏನಾದ್ರು ನಮ್ಗೆ ಗಿಫ್ಟ್ ಕೊಡಿ ಸರ್, ಏನಾದ್ರು ಹೇಳಿ ಸರ್. UI ಬಗ್ಗೆ, ಟೈಟಲ್ ಬಗ್ಗೆ ಇಷ್ಟೆಲ್ಲ ಅವ್ರ ಮ್ಯೂಸಿಕ್, ಅವ್ರ ಆರ್ಟ್, ಇದು ಇವ್ರ ಟೆಕ್ನಾಲಜಿ ಎಲ್ಲ ಮಾತಾಡಿದೀವಿ. ನಿಮ್ಗೇನ್ ಸ್ಟೋರಿ ಹೇಳ್ಬೇಕಾ? ಸೀನ್ ನಂಬರ್ 1 ನೀವು ಅದು ಸಿನಿಮಾ ನೋಡ್ಬೇಕು. ನೋಡಿದ್ರ ನೋಡಿ ಅಲ್ಲಿ ಸಮಾಧಾನ ಮಾಡ್ತೀವಿ. ಪುಟ್ಟ ಒಬ್ಬ ದಿನ ಬಂದಿದ್ದೀರಲ್ಲ, ಅದಕ್ಕೆ ಅವ್ರು ಕೂಗ್ತಾ ಇದ್ದಾರೆ, ನಾವು ಹೊರಡ್ತೀವಿ. ಸಮಾಧಾನ ಮಾಡ್ತೀವಿ. ಈಗ ಅವ್ರ ಜೊತೆ ಇರ್ತೀನಿ. ಯಾರು ಇನ್ಸ್ಪಿರೇಷನ್ ತಗೊಂಡು ಥೀಮ್ ಸಾಂಗ್ ಮಾಡಿದ್ರು ಕೇಳ್ತೀರಾ? ಸರ್ ಈಗ ಮಾತಾಡ್ತಿರೋದು ನೋಡಿದ್ರೆ ಸರ್, ಉಪ್ಪಿ ಸರ್ ಇಲ್ಲಿ ಈಗ ಮಾತಾಡ್ತಿರೋದು ನೋಡಿದ್ರೆ ಅಕ್ಟೋಬರ್ಗೆ ಸಿನಿಮಾ ಬರೋದಿಲ್ಲ ಅನ್ನೋದು ಒಂದು ಸಣ್ಣ ಹಿಂಟ್ ಸಿಗ್ತಿದೆ ನಮ್ಗೆ. 200% ಬರುತ್ತೆ. 200% ಬರುತ್ತೆ. ಅಲ್ಲ ಏನ್ ಬರುತ್ತೆ ಅಂತ ಹೇಳಿ, ಸಿನಿಮಾ ಬರುತ್ತೆ, ಟ್ರೈಲರ್ ಬರುತ್ತೆ ಸರ್? ಸಿನಿಮಾ ಅದ್ರ ಮೊದಲು ಹೇಳಿ, ಜೋರಾಗಿ ಹೇಳಿ ಇವರಿಬ್ಬರಿಗೆ. ಇವರು ಇವಾಗ ನಿಮ್ಮ ಸಮ್ಮುಖದಲ್ಲೇ ಅನೌನ್ಸ್ ಮಾಡ್ತೀವಿ. ಸೋಮವಾರ ಆಸ್ಪಿಷಿಯಸ್ ಡೇ
ಅವ್ರಿಗೆ ಜನರಲ್ ಕೆಲಸ ಎಲ್ಲ ಇದೆ ಸೋಮವಾರ ಕೆಲಸ ಇದೆ ಹೌದು ಇಲ್ಲ ಅಂದ್ರೆ ಪಿಕ್ಚರ್ ರೆಡಿ ಇದ್ರೆ ಏನ್ ರಿಲೀಸ್ ಮಾಡೋದಕ್ಕೆ ಆಕ್ಚುಲಿ ಅಂದ್ರೆ ಏನಂದ್ರೆ ನನಗೇನಂದ್ರೆ ಇವಾಗ ಟೆಕ್ನಾಲಜಿ ನಂಬ್ಕೊಂಡು ಟೆಕ್ನಿಷಿಯನ್ ನಂಬ್ಕೊಂಡು ಇದು ಓಕೆ ಅಂತ ಮಾಡೋದಕ್ಕಲ್ಲ ಐ ಹ್ಯಾವ್ ಟು ಸಿ ನಾನು ಥಿಯೇಟರ್ ನೋಡ್ಬೇಕು ಅದು ಏನ್ ಬಂದಿದೆ ಕಲರ್ ಕಾಂಬಿನೇಷನ್ ಏನಿದೆ ಹೆಂಗ್ ಕಾಣಿಸ್ತಿದೆ ಇದೊಂದು ನನಗೆ ತೋರಿಸಿ ಅಂತ ಇದ್ದೀನಿ ಅಷ್ಟೇ ಅವ್ರಿಗೆ. ನಾವೆಲ್ಲ ರೆಡಿ ಮಾಡ್ಬಿಟ್ಟಿದೀವಿ ಅದನ್ನ ಅವರು ಫೈನಲಿ ತೋರಿಸ್ಬೇಕು. ತೋರಿಸಿದ್ರೆ ನನಗೆ ತೋರಿಸಿದ ದಿನ ಡೇಟ್ ಅನೌನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ.